ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಒಂದು ಸಣ್ಣ ಹಳ್ಳಿ ನಿಪ್ನಾಳ್ ಗ್ರಾಮದಲ್ಲಿ ಇಷ್ಟೊಂದು ಸಾಧನೆ ಮಾಡತಕ್ಕಂಥ ನಮ್ಮ ಸಾಕಷ್ಟು ವರ್ಷಗಳಿಂದ ನಂದು ದೋಸ್ತಿ ಇತ್ತು. ಏನೋ ಚಾತುರ್ಯದಿಂದ ಸ್ವಲ್ಪ ಇದು ಆಗಿತ್ತು. ಅದರಿಂದ ನಮ್ಮ ಮನಸ್ಸಿಗೆ ಏನು ಬೇಸರ ಇಲ್ಲ, ಯಾವುದೋ ಕಾರಣಕ್ಕಾಗಿತ್ತು. ಆದರೆ ಇವತ್ತಿನ ದಿವಸ ಎಲ್ಲ ಕಲಾವಿದರನ್ನ ಒಟ್ಟುಗೂಡಿಸಿ ಒಂದು ಇಷ್ಟೊಂದು ಸಂಭ್ರಮಣೆಯನ್ನ ಹುಟ್ಟುಹಬ್ಬನ ಆಚರಿಸ್ಕೊಂಡಿದ್ದಾನೆ. ಆ ನೂರಾರು ಕಾಲ ಇದೇ ರೀತಿ ಈ ಕಲೆಯನ್ನ ಬೆಳೆಸ್ಕೊಂಡು ಹೋಗ್ಲಿ, ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ತಾ ಆತ್ಮೀಯ ಗೆಳೆಯನಾಗಿ ಅವನ ಮಾವನಾಗಿ ಇದೊಂದು ಹಾರೈಸ್ತೀನಿ ಸರ್. ಅಲ್ಲ, ಮಾವ ಆದ್ರೂ ಹಳೆಯ ಆದ್ರೂ ಲಗ್ನ ಅಂತೂ ಆಗಿಬಿಟ್ಟೈತಿ. ಇನ್ನೇನೇ ಇದ್ರು ಮುಂದಿನ ಬೀಗಿಸ್ತಾನ ನಮ್ಮ ಮಾದೇವಣ್ಣವ್ರ ನೇತೃತ್ವದೊಳಗೆ ಮಾಡೋದು. ಯಾಕಂದ್ರೆ ಬಹಳ ಕಡೆ ನ್ಯಾಯ ಬಗೆಹರಿಸ್ತಾರ ಅವರು. ಇಂಥ ಕೊಡುತುಗಳು ವ್ಯವಹಾರದಲ್ಲಿ ಬಹಳ ಗಟ್ಟಿಯಾಗಿ ನಿಂತುಕೊಂಡು ಮಾತಾಡ್ತಾರೆ. ಹಾಗಾಗಿ ಮತ್ತೊಂದು ವೇದಿಕೆ ಐತಿ, ಹೇಳ್ತೀವಿ ಅದೊಂದು ಮತ್ತೊಂದು ವೇದಿಕೆಗೆ. ಸೊ ಹಾಗಾಗಿ ಈಗ ಬರ್ಗೇಟ್ ಕೂತೀನಪ್ಪ, ನನಗೆ ವಿಚಾರ ಮಾಡ್ರಿ. ಅವ್ರಿಗೆ ಕಂಡು ಬಿಡ್ತಿರಲ್ಲ, ನನ್ನ ಮುಖ ಕಾಣಲ್ದ ನಿಮ್ಗೆ? ನಿನ್ನ ಮುಖ ಕಾಣತೈತು, ನಿನ್ನ ಮುಖದಾಗ 3 ಮಕ್ಕಳು ಕಾಣಕತ್ತಾವ. ಈಗ ಬೊಂಬಾಟ್ ಬಸಣ್ಣ ಅವರಿಗೆ 2 ಶುಭ ಹಾರೈಕೆಗಳು. ನಾವೇನು ಭಾಳ ಅಂತೂ ಮಾತಾಡೋದಿಲ್ಲ. ನನ್ನ ಪ್ರೀತಿಯ ಮುದ್ದು ಮಾವ ಮಾಳು ಮಾಮನಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ನೂರಾರು ವರ್ಷ ಕಾಲ ಸುಖವಾಗಿ ಬಾಳಿ ಇನ್ನೂ ಜಾನಪದ ಲೋಕದಲ್ಲಿ ಎತ್ತರವಾಗಿ ಬೆಳೆಯಲಂತ ಹಾರೈಸುತ್ತೇವೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮಾಮ. ಥ್ಯಾಂಕ್ ಯು. ಈಗ ಮತ್ತೊಬ್ಬ ಜಾನಪದ ಲೋಕದೊಳಗೆ ವಿಶೇಷವಾದ ಅತಿಥಿ ನಮ್ಮ ಬಾಳು ಬೆಳಗುಂದಿಯವರು. ಮಾಮನ ಮೊದಲು ಹೇಳ್ಬೇಕಂದ್ರೆ ನಾ ಫಸ್ಟಿಗೆ ಬಂದಾಗ ಹೇಳ್ಬಿಟ್ನಿ ಸರ್. ನನಗೆ ನೀವು ನೋಡಿ ನೀವು ಇನ್ನೂ ಲೇಟಾಗಿ ನೋಡ್ರಿ ನಾನು. ಅದಕ್ಕಿಂತ ನಾವು ಫಸ್ಟ್ 4 ಮಂದಿ ನಾವು ಕೂಡಿ ಹಾಡ ಮಾಡಿದಾಗ ಮಾಮಾಗ ನನಗೆ ಭಾಳ ಅತಿಯಾದ ಪರಿಚಯ ಆಯ್ತು. ಅಲ್ಲಿಂದ ಕೂಡ ಇದೇ ಕಂಕನವಾಡಿ ಕಾರ್ಯಕ್ರಮಕ್ಕೆ ಒಂದ್ಸಲ ಬಂದಾಗ ನಾವು 4 ಮಂದಿ ಕೂಡ ಬಂದಿದ್ದು. ಅದು ಯಾವುದೋ ಕಾರಣದಿಂದ ನಡೀಲಿಲ್ಲ, ಬಿಟ್ಟು ಹೋಯ್ತು. ಅಲ್ಲಿಂದ ಕೂಡ ನಾ ಕಾರ್ಯಕ್ರಮ ಮಾಡೋದಿಲ್ಲ ಮಾಮ, ನನಗೆ ಹಾಡಕ್ಕೆ ಬರೋದಿಲ್ಲ ಅಂದ ಟೈಮ್ದಾಗ ಕೈ ಹಿಡಿದು ಕರ್ಕೊಂಡ್ಬಂದು ಕೈಯಾಗ ಮೈ ಕೊಟ್ಟು ನೀ ಹಾಡ್ತಿ ಹಾಡು ಅಂತೇಳಿ 8 ದಿನ 10 ದಿನ ಇದೇ ನಿಪ್ಪನಾಳ್ ಊರಾಗ ಮಾಮನ ಮನ್ಯಾಗ ಒಂದು ನೀರಿನಿಂದ ಹಿಡಿದು, ಚಾದಿಂದ ಹಿಡಿದು, ಊಟದಿಂದ ಹಿಡಿದು, ಬಟ್ಟಿ ಬರಿದಿಂದ ಹಿಡಿದು ಎಲ್ಲಾನು ನೋಡ್ಕೊಂಡು ನಮಗೆ ಈ ಜನಪದ ಲೋಕದಕ್ಕೆ ಒಂದು ಸ್ಟುಡಿಯೋದಾಗ ಹಾಡ್ತಿದ್ವಿ. ಬಟ್ ಆದ್ರೆ ಸ್ಟೇಜ್ ಮ್ಯಾಗ ಹಾಡಕ್ಕೆ ಕಲಿಸ್ಕೊಟ್ಟ ಅವನ ಹೆಸರನ್ನ ಇವತ್ತು ಇಷ್ಟ ಅಂತಲ್ಲ, ನಾಳೆ ನೀವು ಹೇಳ್ದಂಗೆ ನಾವು ದೊಡ್ಡ ಟಿವಿ ನೈನ್ಯಾಗ ಹೋಗ್ಲಿ, ದೊಡ್ಡ ಹೀರೋ ಆಗಲಿ, ಎಲ್ಲಿಯಾದ್ರೂ ನಿನಗೆ ಯಾರಪ್ಪ ಸ್ಟೇಜ್ ಮ್ಯಾಗ ಹಾಡಕ್ಕೆ ಕಲಿಸಿರತ್ತಂದ್ರೆ ಫಸ್ಟ್ ಬರೋದ ಮಾವನ ಹೆಸರು. ಇನ್ನೊಂದು ಬಾಳೋಣ ಒಂದು ಮಾತು ಮಾಡೋಣ. ಇಷ್ಟೆಲ್ಲ ನೋಡ್ಕೊಂಡ ಅಂತ ಹೇಳಿದ್ರು ಬಹಳ ಖುಷಿ ಆಯ್ತು ಅಣ್ಣ. ಎಲ್ಲ ನೋಡ್ಕೊಂಡು ಅದನ್ನ ಯಾಕೆ ಬಿಟ್ಟು ಅಣ್ಣಾಗಿ ಇಟ್ಟಿದ್ವಿ? ಯಾವುದು ಮೇನ್ ಗ್ಯಾರಂಟಿ ನಾ ಕೆಲ್ಸಕ್ಕೆ ಅಲ್ಲಿಗೆ ನಾವು ಮದುವೆ ಮಾಡೋದಕ್ಕಾಗಿದ್ದೆ. ಮದುವೆ ಈಗ ಬರಬರಿ ಐತಿ. ಈಗ ಮಾವ ಅನ್ಲಿ, ಇಲ್ಲಿ ನೀನು, ನಾನು, ಬೊಂಬಾಟ್ ಬಸಣ್ಣ, ಮಾಳು ನಿಪ್ಪನಾಳ, ಪರ್ಸು ಕೋಲೂರ, ಡೇಟ್ ಈಸ್ ಎಕ್ಸ್ಪೈರ್. ಈಗ ಏನೇ ಇರೋದು ಒರಿಜಿನಲ್ ಗ್ಯಾರಂಟಿ ಇರೋದು ನಮ್ಮ ಬಾಳು ಬೆಳಗುಂದಿಗೆ ಒಬ್ರೇ. ಬೇಡ ಅವಕಾಶ ಇಲ್ಲ. ಈಗ ಬಾಳು ಬೇಕಾದ್ರೆ ಅನ್ನೋಲಕ್ಕೆ ನಡೀತೈತಿ. ಮಾವ ಅಂದ್ರೂ ಕೂಡ ಅವಾಗ ಅವಕಾಶ ಐತಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಬಾಳವಣ್ಣ. ನಿಜವಾಗ್ಲೂ ಖಂಡಿತವಾಗೂ ಕೂಡ ನಿನ್ನ ಎತ್ತರ ಮಟ್ಟಕ್ಕೆ ಬೆಳಿತಿ ಅಂತ ಈ ಸಂದರ್ಭದೊಳಗ ನಿಮ್ಮೆಲ್ಲರ ಗಮನಕ್ಕೆ ತರ್ತಾ. ನಿಜವಾಗ್ಲೂ ಒಂದು ರುಚಿ ಆಗ್ಲೇ ಬಾಳವಣ್ಣ ಹೇಳಿದಲ್ಲ, ಒಳ್ಳೆ ಊಟ ಗಿಟ ಕೊಟ್ಟು ಇದ್ರ ಮಾಡ್ತಾರಂತ. ನಿಜವಾಗ್ಲೂ ನಮ್ಮ ಮಾಳು ನಿಪ್ಪನಾಳ ಅವರ ಶ್ರೀಮತಿಯವರು ಮೇಘಾ ಮೇಡಮ್ ಅವರು ಬಹಳ ಪ್ರೀತಿಯಿಂದ ಒಂದ್ಸಲ ನಮ್ಮ ಮನೆಗೆ ಕರೆಸಿದ್ರು ಅವರು. ಮಾಡೋಣ ಚಿಕನ್ ಇಟ್ಟ ರುಚಿ ಇರುತ್ತೆ ಹೇಳ್ತೀನಿ ಅವ್ರ ಮನೆ. ಇಲ್ಲ ನಾನ್ ತಿನ್ನಂಗಿಲ್ಲ, ಬಟ್ ನಾನು ಶುದ್ಧ ಸಸ್ಯಾಹಾರಿ. ನಾನು ಯಾರಿಗೆ ಹೇಳಲ್ಲ. ಆಯ್ತು, ಧನ್ಯವಾದಗಳು. ಥ್ಯಾಂಕ್ ಯು ಬ್ರೋ ಮರೆ, ಅದನ್ನ ಎಡಿಟ್ ಮಾಡ್ಸನ್ ಬಿಡು. ಥ್ಯಾಂಕ್ ಯು, ಧನ್ಯವಾದಗಳು ಹೇಳ್ತಾ ಈಗ ಮಾಡೋಣ. ಈಗ ನಿಮ್ಮ ಕುಚುಕು ಗೆಳೆಯರಿಗೆ ಬಂದು ಎಲ್ಲಾ ಕಲಾವಿದರಿಗೆ ಒಂದು ಧನ್ಯತಾ ಕುಸುಮ ಹೇಳಿಕೆ ಹಾಡಾಡಕ್ ಶುರು ಮಾಡಿದ. ಎಲ್ಲ ನನ್ನ ಸುಕ್ಷೇತ್ರ ನಿಪ್ನಾಳ್ ಗ್ರಾಮದ ಗುರು ಹಿರಿಯರು, ಊರಿನ ಗಣ್ಯ ಮಾನ್ಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿಗೂ, ಎಲ್ಲ ನನ್ನ ಸಹಸ್ರ ಜನ ಕಲಾಭಿಮಾನಿಗಳಿಗೂ ಈ ಜನಮೆಚ್ಚದ ಜಾನಪದ ಗಾಯಕ ಮಾಡುವ ಮೊದಲನೇದಾಗಿ ನಮಸ್ಕಾರ. ಅದೇ ರೀತಿಗೆ ಯಾಕೆ ನನಗೆ ಜಾಸ್ತಿ ಮಾತಾಡಕ್ಕೆ ಬರೋದಿಲ್ಲ, ಅದು ನನಗೂ ಅನ್ವಯಿಸು ಮಾತಾಡಕ್ಕೆ ಬರೋದಿಲ್ಲ. 2 ಮಾತನ್ನ ಮುಗಿಸ್ತನು. ಯಾಕಂದ್ರೆ ಗೋಪಾಲ್ ಸರ್ಗಳು ಬಹಳ ವರ್ಣನೆ ಮಾಡಿರು.
ಅವ್ರಿಗೆ ಮೊದಲನೇದಾಗಿ ವಂದನೆ ತಿಳಿಸ್ತೀನಿ. ಅದೇ ರೀತಿಯಾಗಿ ನನ್ನ ಗೆಳೆಯ ಪರಸಕಲೂರ ಮಾವಾಗಿರ್ತಕ್ಕಂಥ ಬೊಬ್ಬಡಸನ್ ಮಾವ, ಅದೇ ರೀತಿಗೆ ಸ್ಪೆಷಲ್ ಬಾಳು ಬೆಳಗುಂದಿ ಮಾವ, 3 ಮಂದಿ ಮಾವುಗಳ ಇನ್ನೊಂದು 3 ಕೊಡೋರ್ದಾರು, ಅದಕ್ಕೆ ಕಾಯಕತ್ತೀನಿ. ಇನ್ನು 4 ಕೊಟ್ರೆ ನಾ ಏನು ಅನುಭವಿಸ್ತೀನಿ ಬಿಡ, ನಂಗೇನ 31 ಊಟ ಬೋದ, ಇನ್ನು 61 ಹಿಂಗೆ ಇರ್ತೀನಿ. ಓಕೆ, ಈ ಹುಟ್ಟುಹಬ್ಬಕ್ಕ ಹಾರೈಕೆ ನೀಡಿದಂತ ಎಲ್ಲ ನನ್ನ ಕಲಾಭಿಮಾನಿಗಳು, ಗುರು ಹಿರಿಯರಿಗೂ ವಂದನೆ ಹೇಳುತ್ತಾ ಎಷ್ಟೇ ಕೇಳ್ತೀನಿ. ಅದೇ ರೀತಿಯಾಗಿ ಒಂದು ಭಕ್ತಿಗೀತೆ ಹಾಡ್ಬೇಕನ್ನಕತ್ತನು. ಬ್ಯಾಡ ಅನ್ಬೇಡ್ರಿ, ಯಾಕಂದ್ರೆ ಅವಿದ್ರೆ ನಾವು ಅವಿದ್ದ ನಾವೇನು ಇದ್ದ. ಓಕೆ, ಅದು ಯಾವ್ದಪ್ಪ ಅಂತ ಕೇಳಿದ್ರೆ ಎಲ್ಲರ ಮನದಲ್ಲಿ ದಿನ ಸ್ಮರಿಸುವಂತ, ನೆನೆಯುವಂತ ಏಕೈಕ ಭೂಪ, ದುಷ್ಟಕರನ್ನು ದೂರ ಮಾಡುತ್ತಾ ಅವ್ರು ಯಾರಪ್ಪ ಅಂತ ಕೇಳಿದ್ರೆ ಹನುಮನ ನಾಮವನ್ನು ಸ್ಮರಣೆ ಮಾಡುತ್ತಾ ಇದು ಭಕ್ತಿಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭಿಸಲು ಅನುಮತಿ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿ. ಯಾರು ಇಲ್ಲ ಬೇಡ್ರಿ, ಬೇಸರ ಪಡ್ಕೋಬೇಡ್ರಿ, ಖುಷಿಯಿಂದ ಕೇಳ್ರಿ. ನಾನು ಇಷ್ಟಪಟ್ಟು ಆಡ್ತೀನಿ, ಇಷ್ಟಪಟ್ಟು ಕೇಳ್ರಿ. ಓಕೆ, ನಾವೆಲ್ಲರೂ ಒಂದೇ ಹಿಂದೂ ಎನ್ನುತ್ತಾ ಇದೊಂದು ಹನುಮನ ಗೀತೆ ನಿಮಗಾಗಿ ಕೇಳಿ ಆನಂದಿಸಿ.